ಸೇಲ್ ಸೇಲ್ ಕೊಚಿಮೋಲ್ ಜಾಬ್ ಫಾರ್ ಸೇಲ್. ಕೊಚಿಮೋಲ್ ನೇಮಕಾತಿಯಲ್ಲೇ ಭಾರೀ ಅಕ್ರಮದ ಅನುಮಾನ, ಅಕ್ರಮದ ವಾಸನೆ ಈಗ ಮೂಗಿಗೆ ಬಡಿದಿದೆ. ಶಿಫಾರಸು ಪತ್ರದಲ್ಲಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು, ಶಾಸಕ ನಾರಾಯಣಸ್ವಾಮಿ ಹೆಸರು ಕೂಡ ಆ ಪತ್ರದಲ್ಲಿದೆ. ಶಿಫಾರಸು ಪತ್ರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೆಸರು ಕೂಡ ಉಲ್ಲೇಖ ಇದೆ. ಒಕ್ಕೂಟದ ಅಧ್ಯಕ್ಷ KY ನಂಜೇಗೌಡರಿಗೆ ಸಿಂಹ ಪಾಲು. ಹೌದಾ? ಭಾರೀ ಸಂಚಲನ ಮೂಡಿಸಿದೆ ಸೋರಿಕೆ ಆಗಿರುವಂಥ ದಾಖಲೆ. ಈ ದಾಖಲೆಯಲ್ಲಿ ಇರುವಂಥ ಹೆಸರುಗಳು ಮತ್ತೆ ಪ್ರತಿಪಕ್ಷದ ನಾಯಕರುಗಳು ಮಾಡ್ತಾ ಇರುವಂಥ ಆರೋಪ, ವರ್ಗಾವಣೆಯಲ್ಲಿ ಇವರು ದೊಡ್ಡ ಅಕ್ರಮವನ್ನು ಮಾಡ್ತಾ ಇದ್ದಾರೆ, ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನೋದು, ಮತ್ತೆ ನೇಮಕಾತಿಯಲ್ಲೂ ಕೂಡ ಒಂದಿಷ್ಟು ದಂಧೆ ನಡೀತಾ ಇದೆ ಅನ್ನುವ ಚರ್ಚೆಯ ಹೊತ್ತಿನಲ್ಲೇ ಇಂಥದ್ದೊಂದು ಈ ಒಂದು ದಾಖಲಾತಿ ಈಗ ಸೋರಿಕೆ ಆಗಿರೋದು. ಅದರಲ್ಲಿ DK ಶಿವಕುಮಾರ್ ಅವರ ಹೆಸರಿದೆ, ರಮೇಶ್ ಕುಮಾರ್ ಅವರ ಹೆಸರಿದೆ, ನಾರಾಯಣಗೌಡರ ಹೆಸರಿದೆ, ಅದರ ಜೊತೆಗೆ ಒಕ್ಕೂಟದ ಅಧ್ಯಕ್ಷ KY ನಂಜೇಗೌಡರ ಹೆಸರು ಕೂಡ ಇದೆ. ಇವರಿಗೆಲ್ಲರಿಗೂ ಕೂಡ ಒಂದು ಪಾಲು ಅನ್ನೋ ಕುರಿತಾಗಿ ಈಗ ಅನುಮಾನಗಳು, ಸಂಶಯಗಳು ಮೂಡ್ತಾ ಇದೆ. ಕೊಚಿಮೋಲ್ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ಕೊಚಿಮೋಲ್ ನೇಮಕಾತಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಯಾವುದೇ ಅಲ್ಲಿ ನೇಮಕಾತಿಯಲ್ಲಿ ಅಕ್ರಮ ಆಗಿಲ್ಲ. ಕೋಲಾರದಲ್ಲಿ ಹಿಂಗಂತೇಳಿ ಕೊಚಿಮೋಲ್ ಅಧ್ಯಕ್ಷ ನಂಜೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥದ್ದೊಂದು ದಾಖಲೆ ಇದು ವೈರಲ್ ಆಗ್ತಾ ಇದ್ದಂತೆ ಸೋರಿಕೆ ಆದ ತಕ್ಷಣ ಅಲ್ಲಿ ಕೆಲ ಹೆಸರುಗಳಿದ್ದಾಗ ಸಹಜವಾಗಿ ಅನುಮಾನ ಬರೋದು ಸಹಜ. ಅದ್ರ ಜೊತೆಗೆ ಪ್ರತಿಪಕ್ಷ BJP ಮತ್ತು JDS ಬಹಳ ಕ್ಲಿಯರ್ ಆಗಿ ನೇಮಕಾತಿ ವಿಚಾರದಲ್ಲಿ ದಂಧೆ ನಡೀತಾ ಇದೆ ಅಂತೇಳಿ ಹೇಳಿದಾಗ, ಆ ನೇಮಕಾತಿಯಲ್ಲಿ ಇವರೆಲ್ಲರ ಹೆಸರು ಕೂಡ ಕಂಡು ಬಂದಾಗ ಸೋರಿಕೆ ಆಗಿರುವಂಥ ದಾಖಲೆ ಪತ್ರ ನೋಡಿ ಅನುಮಾನ ಬರೋದು ಸಹಜ. ನಾವು ಕೂಡ ಕೊಚಿಮೋಲ್ನ ಅಧ್ಯಕ್ಷ ನಂಜೇಗೌಡರನ್ನ ಮಾತನಾಡಿಸಿದ್ವಿ. ಆಗ ಅವರು ಹೇಳಿದ್ದಾರೆ ಯಾವುದೇ ಅಕ್ರಮ ಆಗಿಲ್ಲ ಅಂತ ಹೇಳಿ. ಮುಂದುವರೆದು ಏನು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿಯ ಜೊತೆಯಲ್ಲಿ ನಂಜೇಗೌಡರು, ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಅಕ್ರಮ ನೇಮಕಾತಿ ನಡೆದಿರುವ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಇಲ್ಲಿನ ಅಧ್ಯಕ್ಷರಾದಂತಹ KY ನಂಜೇಗೌಡ ಇದ್ದಾರೆ, ಅವರೇ ಕೇಳೋಣ ಏನು ಸ್ಪಷ್ಟನೆ ಕೊಡ್ತಾರೆ ಅಂತ. ಸರ್, ಏನು ನೇಮಕಾತಿ ಇದರಲ್ಲಿ ಅಕ್ರಮ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇರುತ್ತೆ ಸರ್, ಏನು ಹೇಳ್ತೀವಿ ಸರ್? ಈಗ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಷ್ಟೇ, ನೇಮಕಾತಿ ಇನ್ನೂ ಆಗಿಲ್ಲ. ಎಕ್ಸಾಮ್ ಆಗಿದೆ, ರಿಸಲ್ಟ್ ಬಂದಿದೆ, 1:5 ಬಂದಿದೆ, ಇಂಟ್ರೂ ಮಾಡ್ತಾ ಇದ್ದೀವಿ. ನಾವು ಏನು ಇನ್ನು 1:5ನ ಅನೌನ್ಸ್ ಮಾಡಿದ್ವಿ, ಇದನ್ನು ಪಟ್ಟಿಯನ್ನು ತಗೊಂಬಿಟ್ಟು ಯಾರು ನಮ್ಮ ಈ ಒಕ್ಕೂಟಕ್ಕೆ ಆಡಳಿತ ಮಟ್ಟಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಒಂದು ಪಟ್ಟಿ ಅವರೇ ರೆಡಿ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಹೆಸರು ಬರ್ಕೊಂಡು ಇದನ್ನು ಜಾಲತಾಣದಲ್ಲಿ ಬಿಟ್ಬಿಟ್ಟು ಹರಿಸ್ತಾ ಇದ್ದಾರೆ. ಎಲ್ಲೂ ಫೈನಲ್ ಆಗಿಲ್ಲ. ನಾವು ಪಾರದರ್ಶಕವಾಗಿ ಒಳ್ಳೆ ಪ್ರತಿಮೆಗಳನ್ನು, ಒಳ್ಳೆ ವಿದ್ಯಾವಂತರನ್ನ, ಅತಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡರನ್ನು ಮಾಡೋದರಲ್ಲಿ ನಾವು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾಯಿದ್ವಿ. ಬೇಜಾರು ಕೂಡ ಆಗ್ತದೆ. ಇವತ್ತು ಕೋಲಾರ ಒಕ್ಕೂಟ 38 ವರ್ಷ ಆಗಿದೆ, ಬೆಂಗಳೂರಿಂದ ವಿಭಜನೆ ಆಗಿ ಕೋಲಾರಕ್ಕೆ ಬಂದು 38 ವರ್ಷದಲ್ಲಿ ಆಗದಿರುವಂಥ ಒಂದು ಹೊಸ ಯೋಜನೆಗಳನ್ನು, ಕಾರ್ಯಕ್ರಮ ನಮ್ಮ ಆಡಳಿತ ಮಂಡಳಿ ತಂದಿದೆ, ಸರ್ಕಾರ ಸಹಕಾರ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ಬೇಕು ಯುವಕರಿಗೆ ಅಂತ ಹೇಳ್ಬಿಟ್ಟು ನೇಮಕಾತಿ ಕೂಡ. ನೀವು ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಿದ್ರು, ಬಟ್ ಅಲ್ಲಿ ಕೊಟ್ಟಿರುವಂತಹ ಏನು ಹೆಸರು ಬಿಡುಗಡೆ ಮಾಡಿದ್ರು ಅದ್ರ ಪಕ್ಕದಲ್ಲಿ ಕೆಲವೊಂದು ಹೆಸರುಗಳು ಬಿದ್ದಾವೆ ಸರ್. ಅಂದರೆ SN ಆಗ್ಬೋದು, ರಮೇಶ್ ಕುಮಾರ್ ಆಗ್ಬೋದು, ಮತ್ತು ಕಾಂತರಾಜನ್ ಅವ್ರ ಹೆಸರು ಬರ್ತದೆ, ಮತ್ತು DKC ಅಂತಿದೆ ಸರ್. ಏನು ಸರ್ ಇವೆಲ್ಲ? ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ. ನಾನು ಹೇಳಿದ್ದೀನಲ್ಲ, 1:5 ಪಟ್ಟಿ ಸಿಗ್ತದೆ. ಆ ಪಟ್ಟಿ ತಗೊಂಬಿಟ್ಟು ಒಂದು ಇಶ್ಯೂ ಮಾಡಬೇಕು ಅಂತೇಳಿ ಪಾಪ DK ಅವ್ರನ್ನ ರೆಕಮೆಂಡ್ ಮಾಡಿದ್ದಾರೆ, ಯಾರ್ದು ಮಾಡಿಲ್ಲ. ರಮೇಶ್ ಕುಮಾರ್ ಅನ್ನೋರು ಪಾಪ ಅದು ಎಷ್ಟು ದಿವಸ ಆಗಿದೋ ನನಗೆ ಮಾತಾಡಿ, ಅವರು ಒಂದು ಹೆಸರು ಹೇಳಿಲ್ಲ, SN ನಾರಾಯಣಸ್ವಾಮಿ ಹೆಸರು ಹೇಳಿಲ್ಲ. ಇವರೇ ಒಂದು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನೂ ಬರೀಬೇಕಾಗ್ತೀವಿ, ಯಾರ್ದು ಯಾಕೋ ಏನೋ ಬಿಟ್ಬಿಟ್ಟಿದ್ದಾರೆ. ಇವಾಗ ಅವ್ರು ಪಟ್ಟಿ ಮಾಡಿದಾರಲ್ಲ, ಅದು ನಾವು ಪಾರದರ್ಶಕವಾಗಿ ನಾವು ಇವತ್ತೇನು ಇಂಟ್ರೂ ಮಾಡಿದ್ವಿ, ಫೈನಲ್ ಆಗ್ತಾ ಇದೆ ಪಟ್ಟಿ. ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನೋಡ್ರಿ. ನಾವು ಕೂಡ ಲೀಗಲ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಜಾಲತಾಣದಲ್ಲಿ ಇದು ಪಟ್ಟಿ, ಮತ್ತು ಎಲ್ಲಿಂದ ಇದು ಹೋಗಿದೆ ಅನ್ನೋದನ್ನ ನಾವು ಕೂಡ ತನಿಖೆ ಮಾಡ್ತಾ ಇದ್ವಿ. ಸೀರಿಯಸ್ ಆಗಿ ಅದ್ರ ಬಗ್ಗೆ ಕಾನೂನು ರೀತಿ ಆಕ್ಷನ್ ತಗೋತಾ ಇದ್ದೀವಿ ಸರ್. ಈ ಬಗ್ಗೆ ಕಾನೂನು ಕ್ರಮ ತಗೊಳ್ತೀರಾ ಅಂದರೆ ಇವಾಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆಯೋ ಅದ್ರ ಬಗ್ಗೆ ಯಾರು ಬಿಟ್ಟು ಅನ್ನೋ ಬಗ್ಗೆ ಏನೋ ದೂರು ಕೊಟ್ಟಿದ್ರೆ ಅಥವಾ ಕಾನೂನು ಕ್ರಮ ತಗೊಂಡು? ಈಗ ನಮ್ಮ ಬೋರ್ಡಲ್ಲಿ ತೀರ್ಮಾನ ಆಗ್ತದೆ, ಲೀಗಲ್ ಒಪಿನಿಯನ್ ತಗೊಂಡು 100% ಇದು ಎಲ್ಲಿಂದ ಸೃಷ್ಟಿಯಾಗಿದೆ, ಇದು ಯಾರು ಕಾರಣಕರ್ತರು ಈ ಒಕ್ಕೂಟಕ್ಕೆ ಕೆಟ್ಟ ಹೆಸರು ತರೋದಕ್ಕಾಗಿ ಮಾಡಿದರೆ ಅವ್ರನ್ನ ನಾವು ಅವ್ರ ಮೇಲೆ ಕಾನೂನು ರೀತಿ ಆಕ್ಷನ್ ತಗೋಬೇಕು ಅಂತ ಈಗ ಬೋರ್ಡಲ್ಲಿ ತೀರ್ಮಾನ ಮಾಡ್ತಾರೆ. ಇವಿಷ್ಟು ಏನು ಇಲ್ಲಿನ ಕೊಚಿಮೋಲ್ನ ಅಧ್ಯಕ್ಷರ ಮಾತಾಗಿರೋದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನೇಮಕಾತಿಯಲ್ಲಿ ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅನ್ನೋ ಮಾತು ಇಲ್ಲಿನ ಅಧ್ಯಕ್ಷರ ಮಾತಾಗಿರುವಂಥದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.
ನಮ್ಮ ಪ್ರತಿನಿಧಿ ಸುರೇಶ್ ಕೋಲಾರದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಈ ಪ್ರಕರಣದಲ್ಲಿ ಮಾನ್ಯ ಅಧ್ಯಕ್ಷರು ಏನು ಹೇಳಿದ್ರು, ಅದ್ರ ಜೊತೆಗೆ ಇದು ಯಾವ ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಹೆಚ್ಚಿನ ವಿವರ ಏನಿದೆ ಸುರೇಶ್? ಖಂಡಿತ ರಂಜಿತ್, ಯಾಕಂತ ಹೇಳಿದ್ರೆ ಏನು ಬೆಳಗ್ಗೆಯಿಂದಲೂ ಸಹ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸಾಕಷ್ಟು ವರದಿಯನ್ನು ಮಾಡ್ತಾ ಇರುವಂಥದ್ದು, ಅದರಲ್ಲೂ ಸಹ ಏನು ವಾಸ್ತವಾಂಶ ಏನಿದೆ ಎಂಬ ಸಹ ಏನು ಜನರಿಗೆ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿರುತ್ತದೆ. ಅಂದ್ರೆ ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಡೆದಿರುವಂತಹ ಏನು ನೇಮಕಾತಿ ಅಕ್ರಮ ಬಗ್ಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವೈರಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಏನು ಯಾವಾಗ ನಮ್ಗೆ ಈಗ ಗೊತ್ತಾಯ್ತೋ ಸೊ ಅದರ ಬೆನ್ನಿಂದ ಬಿದ್ದಾಗ ಸಾಕಷ್ಟು ವಿಚಾರಗಳು ಸಹ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಏನು ಒಂದೊಂದು ಪೋಸ್ಟಿಗೆ ಸುಮಾರು 30-40 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ ಅನ್ನೋ ಮಾತು ಸಹ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ಅಧ್ಯಕ್ಷರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಯಾವುದೇ ರೀತಿಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ, ಸಂಪೂರ್ಣವಾಗಿ ಪಾರದರ್ಶಕತೆ ನಡೆದಿದೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಸತ್ಯ ಮತ್ತೆ ಎಷ್ಟು ಸತ್ಯತೆ ಇಲ್ಲ ಅನ್ನೋದು ಸಹ ಏನು ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸೆಪ್ಟೆಂಬರ್ನಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಸುಮಾರು 81 ಪೋಸ್ಟ್ಗಳಿಗೆ ನೇಮಕಾತಿ ಪ್ರಕ್ರಿಯೆ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಏನು ಲಿಖಿತ ಪರೀಕ್ಷೆ ಸಹ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅಂತಿಮ ಪಟ್ಟಿ ಸಹ ಬಿಡುಗಡೆ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಏನು ಕೆಲವು ಜಿಲ್ಲೆಯ ಶಾಸಕರ ಹೆಸರುಗಳು ಏನು ನೇಮಕಾತಿಯ ಹೆಸರುಗಳ ಪಕ್ಕದಲ್ಲಿ ಬಂದಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತೆ ಗುಮಾನಿಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಯಾಕೆ ಈ ರೀತಿಯ ಗೊಂದಲ ಮತ್ತೆ ಕುತೂಹಲ ಮೂಡಿಸಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರಲ್ಲಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಈ ರೀತಿಯ ಏನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ರ ಅಥವಾ ಇದು ಬೇಕಾಗಿ ಉದ್ದೇಶಪೂರ್ವಕವಾಗಿಯೇ ಈ ರೀತಿಯ ಏನು ಸಾಮಾಜಿಕ ಜಾಲತಾಣದಲ್ಲಿ ಈ ನೇಮಕಾತಿಯಲ್ಲಿ ಏನು ಅಕ್ರಮ ನಡೆದಿದೆ ಅನ್ನೋದನ್ನ ಬಿಟ್ಟಿದ್ದಾರೆ ಅನ್ನೋದು ಸಹ ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಏನು ಒಂದೊಂದು ಹುದ್ದೆಗಳಿಗೆ 30-40 ಲಕ್ಷ ಸಂಗ್ರಹ ಆಗಿದೆ. ಈ ನಿಟ್ಟಿನಲ್ಲಿ ಸುಮಾರು 40 ಕೋಟಿಯಷ್ಟು ಏನು ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಸಹ ವಾಸನೆ ಬರ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಅಧ್ಯಕ್ಷ ಹೇಳುವಂತ ಮಾತೇ ಬೇರೆ. ನಾನು ಇಲ್ಲಿ ಯಾವುದೇ ರೀತಿಯ ನೇಮಕಾತಿಯಲ್ಲಿ ಅಕ್ರಮ ಮಾಡಿಲ್ಲ, ನನಗೆ ಯಾರು ಸಹ ಸಂಪರ್ಕ ಮಾಡಿಲ್ಲ, ಯಾರು ಸಹ ಶಿಫಾರಸು ಲೆಟರ್ ಕೊಟ್ಟಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಏನು ಕೆಲವೇ ದಿನಗಳಲ್ಲಿ ಏನು ಹೊರಬರಲಿರುವಂತಹ ಏನು ನೇಮಕಾತಿಯ ಅಂತಿಮ ಪಟ್ಟಿಯಲ್ಲಿ ಎಲ್ಲವೂ ಸ್ಪಷ್ಟತೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಹೆಸರುಗಳ ಜೊತೆಗೆ ಪಕ್ಕದಲ್ಲಿರುವಂತಹ ಜಿಲ್ಲೆಯ ಶಾಸಕರ ಹೆಸರುಗಳು ಸಹ ಇರುವಂತದ್ದು. ಸೊ ಆ ಎರಡು ಪಟ್ಟಿಯಲ್ಲಿ ಅಂದ್ರೆ ಈಗ ಬಿಡುವಂತ ಪಟ್ಟಿಯಲ್ಲಿ ಮತ್ತೆ ಏನು ಅಂತಿಮ ಪಟ್ಟಿಯಲ್ಲಿ ಏನು 2 ಹೆಸರುಗಳು ಬರುವಂತ ಸಂದರ್ಭದಲ್ಲಿ ಏನಾದ್ರು ಟ್ಯಾಲಿ ಆದರೆ ನಿಜವಾಗಲೂ ಸಹ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಬೆಳಗ್ಗೆಯಿಂದಲೂ ಸಹ ರಿಪಬ್ಲಿಕ್ ಒಂದೊಂದು ಇಂಚು ಸಹ ಏನು ಇಲ್ಲಿ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ